ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ವ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಕರೆಂಟ್ ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಹೇಳಂಗೆ ಇಲ್ಲ, ಏಕೆಂದರೆ ನೈಟೆಲ್ಲ ಎದ್ದೊಳ್ತಾನೆ ಇರಬೇಕು ಪಾಪಗೆ ಫೀಡ್ ಮಾಡೋದಕ್ಕೆ. ಈಗಂತೂ ಸರಿಯಾಗಿ ನಿದ್ದೆನೇ ಇಲ್ಲ. ಬೆಳಗ್ಗೆ ಒಂದು 6 o'clock ಒಂದು ಫೀಡ್ ತೊಗೊಳುತ್ತೆ ಪಾಪು, ಮತ್ತು 7:30 ಒಂದು ಸರಿ ಎದ್ಬಿಡ್ತಾಳೆ. 7:30 7:45 ಅವಳಿಗೆ ಫೀಡ್ ಮಾಡಿ ಆನಂತರ ಅವಳನ್ನ ಮಲಗಿಸಿ ಒಂದೊಂದ್ಸರಿ ಮಲ್ಕೊತಾಳೆ. ಇಲ್ಲ ಅಂದರೆ ಮಲಗಿಲ್ಲ ಅಂದರೆ ಅಮ್ಮಂಗೋ ಅತ್ತೆಗೋ ಕೊಟ್ಬಿಟ್ಟು ನಾನು ಲಿಶುನ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ಈಗಂತೂ ಲಿಶುಗೆ ಹೇಗಾಗುತ್ತೆ ಅಂದರೆ ನಾನು ಬರೀ ಪಾಪುನೇ ನೋಡ್ಕೊತಿರ್ತೀನಿ ಅಂತನೋ ಏನೋ ಗೊತ್ತಿಲ್ಲ, ನಾನೇ ಬೇಕು ಎಲ್ಲದಕ್ಕೂ ಅಂತ ಹಠ ಮಾಡ್ತಾಳೆ. ಸುಮ್ಮನೆ ಅವಳನ್ನು ಕೂಡ ಕ್ರ್ಯಾಂಕಿ ಮಾಡ್ದಿರ ಸಮಾಧಾನವಾಗಿ ರೆಡಿ ಮಾಡಿಸಿ ಒಂದು ಹಾಫ್ ಆನ್ ಅವರ್ ಅವಳಿಗೆ ಅಂತ ಸ್ಪೆಂಡ್ ಮಾಡಿಬಿಟ್ರೆ ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಆಮೇಲೆ ಪಾಪುದೋ ಅಥವಾ ನಾನೇ ರೆಸ್ಟ್ ಮಾಡೋದೋ ಏನೋ ಒಂದು ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟು ಅವಳನ್ನ ರೆಡಿ ಮಾಡಿಸ್ಬಿಡ್ತೀನಿ. ಇನ್ಫ್ಯಾಕ್ಟ್ ಇದೇನು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ನು ಅಥವಾ ಏನು ಅಂತ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಆಯಿತಾ. ಬಟ್ ನನಗೆ ಒನ್ಸ್ ಡೆಲಿವರ್ ಆಗಿ ಬಂದಮೇಲೆ ಮನೆಗೆ ಲಿಶು ನನ್ನ ಕಾಲ ಹತ್ರ ಕೂತ್ಕೊಂಡಿರೋದು, ನನ್ನ ಪಕ್ಕನೇ ಇರೋದು, ಅಥವಾ ಯಾವಾಗಲೂ ಒಂಥರ ಆಡೋದು, ನಾನು ಬರೀ ಪಾಪುನೇ ನೋಡ್ಕೊತೀನಿ. ಇನ್ಫ್ಯಾಕ್ಟ್ ಅವಾಗ ಹೆಂಗೆ ಅಂದರೆ ನ್ಯೂ ಬಾರ್ನ್ ಆಗಿರುತ್ತಾ, ಆವಾಗ ಜಾಸ್ತಿ ಫೀಡ್ ಕೂಡ ತೊಗೊತಾ ಇರುತ್ತೆ, ಮತ್ತು ಡೈಪರ್ ಚೇಂಜ್ ಮಾಡ್ತಿರ್ಬೇಕು ಪದೇ ಪದೇ. ನಾನು ಥ್ರೂ ಔಟ್ ದ ಡೇ ಪಾಪು ಹತ್ರನೇ ಸ್ಪೆಂಡ್ ಮಾಡ್ತಿದ್ನ. ಆವಾಗ ಅವಳನ್ನ ನೋಡಿದಾಗ ಅಯ್ಯೋ ನಾನು ಏನೋ ತಪ್ಪು ಮಾಡಿಬಿಟ್ಟೆ, ಇನ್ನೊಂದು ಮಗು ಮಾಡ್ಕೊಂಡು ಇವಳಿಗೆ ನಾನು ನೋಡ್ಕೊಳಕ್ಕಾಗ್ತಿಲ್ಲ, ಇವಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂತ ಥಾಟ್ ಬಂದಿದ್ದು ಉಂಟು. ಹಾಗೆ ಸೆಲ್ಫ್ ಡೌಟ್ ಕೂಡ ಬಂದಿದ್ದು ಉಂಟು. ಹೇಗೆ ನೋಡ್ಕೊತೀನಿ ನಾನು ಇವರಿಬ್ಬರನ್ನ, ನಾನು ಜಸ್ಟಿಸ್ ಮಾಡ್ತೀನ ಇವರಿಬ್ಬರಿಗೆ, ಚೆನ್ನಾಗಿ ನೋಡ್ಕೊತೀನ ಇಲ್ವಾ ಅನ್ನೋದು ಕೂಡ ನನ್ನ ತಲೆಗೆ ಬಂದಿದ್ದು ಉಂಟು. ಬಟ್ ಲೇಟ್ರ್ ಆನ್ ಮನೇಲೂ ಕೂಡ ಇದೆಲ್ಲ ಪಾರ್ಟ್ ಆಫ್ ಲೈಫು, ಇದನ್ನು ಹೀಗೇ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು, ಇಬ್ಬರೂ ನೋಡ್ಕೊಬೇಕು, ಇಬ್ರಿಗೂ ಈ ಟೈಮ್ ಕೊಡಬೇಕು ಅಂತ ಅರ್ಥ ಮಾಡಿಸ್ತಾ ಹೋದರು. ಸೊ ಇದೇನು ಡಿಪ್ರೆಷನೋ ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಈ ಸರಿ ನಾನು ಅದನ್ನು ಫೇಸ್ ಮಾಡಿದೆ. ಹಾಗೆ ತುಂಬ ಜನ ಈ ನಡುವೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ಪಾಪುಗೆ ಯಾವುದೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ. ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ನಾನು ಸಬಾಮೇಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ. ಲಿಶುಗೂ ಕೂಡ ಅದನ್ನೇ ಯೂಸ್ ಮಾಡ್ತಿದ್ದೆ, ಈ ಪಾಪುಗೂ ಕೂಡ ಅದೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬಾಡಿ ಲೋಷನ್ ಆಗಿ ಸಬಾಮೇಡ್ ಲೋಷನ್ನ ಯೂಸ್ ಮಾಡ್ತೀನಿ. ಡೇ 1ಇಂದನೂ ನಾನು ಲಿಶುಗೂ ಇದೇ ಯೂಸ್ ಮಾಡ್ತಿರೋದು, ಜೋಗೂ ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು. ನಾನು ಲಿಶುಗೆ ಪೌಡರ್ ಏನೂ ಹಾಕ್ತಾ ಇರಲಿಲ್ಲ, ಬಟ್ ಜೋಗೆ ನಾನು ಪೌಡರ್ನ ಹಾಕ್ತೀನಿ. ಅಂದರೆ ನಾನು ಬಫಲ್ಲಿ ಹಾಕಲ್ಲ, ಕೈಯಲ್ಲಿ ತೊಗೊಂಡು ಈ ಏನು ಒಂದು ಕಡೆ ಸೆಲಿಯೋ ಅಂತ ಪಾರ್ಟ್ಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹಾಕ್ತೀವಿ ಇದನ್ನು. ಮತ್ತು ಇದು ಬಂದು ಫೇಸ್ ಕ್ರೀಮ್ ಇದು ರ್ಯಾಪರ್ ತೆಗೆದ್ಬಿಟ್ಟಿದ್ದಾಳೆ ಲಿಶಾ. ಇದನ್ನು ಕೂಡ ನಾನು ಪ್ರಾಡಕ್ಟ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ, ಲಿಂಕ್ಸ್ನ ನೋಡ್ಬೋದು. ಇನ್ನು ಸನ್ಸ್ಕ್ರೀನ್ ನಾನೇನು ಯಾವಾಗಲೂ ಹಚ್ಚೋದಕ್ಕೆ ಹೋಗಲ್ಲ ಆ್ಯಕ್ಚುಲಿ ಸನ್ಸ್ಕ್ರೀನ್ನ. ಇವಾಗಂತೂ ಸಣ್ಣೂ ಇಲ್ಲ, ಮತ್ತು ಸನ್ನಿಗೆ ಅಷ್ಟೊಂದು ಎಕ್ಸ್ಪೋಸು ಆಗಲ್ಲ ಲಿಶು. ಇದು ಜಸ್ಟ್ ನಾನೇನಾದ್ರು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದಾಗ ಮಾತ್ರ ಇದನ್ನು ಹಾಕ್ತೀನಿ ಅಷ್ಟೇ. ಇನ್ನು ಕಾಜಲ್ ಯಾವ್ದು ಹಚ್ತೀರಾ ಪಾಪುಗೆ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಾನು ಲಿಶುಗೂ ಕೂಡ ಹಿಮಾಲಯ ಕಾಜಲೇ ಯೂಸ್ ಮಾಡಿದ್ದು, ಲ್ಯಾಕ್ಮಿ ಅವು ಯಾವುದೂ ಯೂಸ್ ಮಾಡಿರಲಿಲ್ಲ. ಸೊ ಪಾಪುಗೂ ಕೂಡ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ. ನಾನೇ ಏನು ಮನೆಯಲ್ಲೆಲ್ಲ ಮಾಡ್ಕೊತಾರಲ್ಲ ಆ ಥರ ಏನು ಮಾಡ್ಕೊಳೋದಕ್ಕೂ ಹೋಗಲ್ಲ, ಜಸ್ಟ್ ಇದನ್ನೇ ಯೂಸ್ ಮಾಡೋದು. ಹಿಮಾಲಯ ಚೆನ್ನಾಗಿರುತ್ತೆ ಅಂತ. ಇನ್ನು ಇದು ಸೋಪಿನ ಬಗ್ಗೆ ಬಂದರೆ ಪಾಪುಗೆ ನಾನು ಸ್ಟಾರ್ಟಿಂಗ್ ಫ್ಯೂ ಡೇಸ್ ನಾನೇನು ಮಾಡ್ತಿದ್ದೆ, ಸಬಾಮೇಡ್ ಬಾಡಿ ವಾಶ್ನ ತೊಗೊಂಡಿದ್ದೆ. ಬಟ್ ಒನ್ಸ್ ನಾವು ಎಣ್ಣೆ ಸ್ನಾನ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಬಾಡಿ ವಾಶ್ ನಾನೇನು ಹಾಕೋದಕ್ಕೆ ಹೋಗಲ್ಲ, ನಾನು ಸೋಪ್ನ ಯೂಸ್ ಮಾಡ್ತೀನಿ. ಸಬಾಮೇಡ್ದು ಸೋಪ್ ಯೂಸ್ ಮಾಡ್ತೀನಿ. ಶ್ಯಾಂಪು ಬಂದು ನನಗೆ ಸಬಾಮೇಡ್ದು ಅಷ್ಟಾಗಿ ಇಷ್ಟ ಆಗಲಿಲ್ಲ, ಸೊ ಹಿಮಾಲಯ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲಿಶುಗೂ ಕೂಡ ಸಬಾಮೇಡ್ ಸ್ವಲ್ಪ ದಿವಸ ಯೂಸ್ ಮಾಡಿದೆ, ಬಟ್ ಕೂದಲೆಲ್ಲ ಕೆಂಚಿಗೆ ಸ್ಟಾರ್ಟ್ ಆಯಿತು ಅನ್ನಿಸ್ತು. ಸೊ ಹಾಗಾಗಿ ಅವಾಗಿಂದ ಅವಳಿಗೂ ಕೂಡ ಹಿಮಾಲಯಾಗೆ ಶಿಫ್ಟ್ ಆಗಿದೆ. ಈ ಪಾಪಗೂ ಫಸ್ಟ್ ಡೇ 1ಇಂದನೂ ಇವಾಗ ಹಿಮಾಲಯ ಶ್ಯಾಂಪೂನೇ ಯೂಸ್ ಮಾಡೋದು. ಇದಿಷ್ಟು ಪ್ರಾಡಕ್ಟ್ಸು ನಾನು ಕರೆಂಟ್ಲಿ ಪಾಪುಗೆ ಮತ್ತು ಲಿಶುಗೆ ಯೂಸ್ ಮಾಡ್ತಿರೋದು. ಇನ್ನು ರ್ಯಾಶ್ ಕ್ರೀಮ್ ಕೂಡ ಕೇಳ್ತಾ ಇದ್ದೀನಿ. ನಾನು ಬಿಫೋರ್ ನ್ಯಾಪಿ ಯೂಸ್ ಮಾಡ್ತೀನಿ ರ್ಯಾಶ್ ಕ್ರೀಮ್ನ. ನನಗೆ ಇದು ಇಷ್ಟ ಆಗಿದೆ, ಅಂದರೆ ಇದು ಚೆನ್ನಾಗಿದೆ. ಸಬಾಮೇಡು ನನಗೇನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ನನಗೆ ಬಿಫೋರ್ ನ್ಯಾಪಿ ಇಷ್ಟ ಆಯಿತು. ನನಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ಗೋ ಏನಕ್ಕೋ ಲಿಶು ಕೊಟ್ಟಿದ್ರು, ಆಗ ಅದು ಹಚ್ಚಿದಾಗ ನಂಗೆ ಒಳ್ಳೆ ರಿಸಲ್ಟ್ ಅನ್ನಿಸ್ತು. ಸೊ ಅವಾಗಿಂದನೂ ಕೂಡ ಅವಳಿಗೂ ಅಷ್ಟೇ, ಈಗ ಪಾಪುಗೂ ಕೂಡ ನಾನು ಬಿಫೋರ್ ನ್ಯಾಪಿನೇ ಯೂಸ್ ಮಾಡ್ತಾ ಇರೋದು. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ, ಚೆಕ್ಔಟ್ ಮಾಡಿ.
ಈಗ ಅಮೆಝಾನಲ್ಲಿ ಅಮೆಝಾನ್ 10th ಆ್ಯನಿವರ್ಸರಿ ಸೇಲ್ ಕೂಡ ನಡೀತಿದೆ. ಸೊ ಈಗ ನೀವೇನಾದ್ರು ಈ ಪ್ರಾಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡಿದ್ರೆ ಒಂದು ಬೆಸ್ಟ್ ಪ್ರೈಸಾಗೆ ಆಫರ್ಡ್ ಪ್ರೈಸಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಲಿಶುಗೆ ಟಿಫನ್ ಎಲ್ಲ ಮಾಡಿಸಿ, ಅಪ್ಪ ಇರಲಿಲ್ಲ. ಅಪ್ಪ ಇದ್ದರೆ ನಾರ್ಮಲಾಗಿ ಅಪ್ಪನೇ ವ್ಯಾನ್ ಹತ್ರ ಬಿಟ್ಟು ಬರ್ತಾರೆ. ಅಪ್ಪ ಇರಲಿಲ್ಲ, ಅಮ್ಮನೇ ಹೋಗಿ ವ್ಯಾನಿಗೆ ಬಿಟ್ಟು ಬಂದರು. ಅಲ್ಲಿಂದ ಬಂದಮೇಲೆ ಜೋನು ಕೂಡ ಎದ್ದಿದ್ಲು. ನಾವೇನು ಮಾಡ್ತೀವಿ ಅಂದರೆ ಹುಟ್ಟಿ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಜಾಕಾಯಿ ಮತ್ತು ಬಜೆನ ತೆಯ್ದು ಪಾಪುಗೆ ತಿನ್ನಿಸ್ತೀವಿ. ಅದನ್ನು ಕೂಡ ಅಮ್ಮ ಮಾಡ್ತಾರೆ ಬೆಳಗ್ಗೆ ಅರೌಂಡ್ 9 ಹಂಗೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ತಿನ್ನಿಸ್ಬೇಕು ಅಂತಾರೆ. ಬಟ್ ಇವಾಗ ಹೇಗಾಗುತ್ತೆ ಅಂದರೆ ಪಾಪು ಎದ್ದಿರಲ್ಲ ಮತ್ತು ಸುಮ್ಮನೆ ಕಿರಿಕಿರಿ ಆಗುತ್ತೆ ಅಂದ್ಬಿಟ್ಟು ಅವಳು ಎದ್ದು ಆಟ ಆಡ್ತಿರ್ಬೇಕಾದ್ರೆ ಅವಾಗ ತಿನ್ನಿಸ್ತಾರೆ. ಇನ್ನು ಜೋಗಂತೂ ನನಗಿನ್ನ ಶರಣ್ ಕಂಡ್ರೆ ಜಾಸ್ತಿ ಇಷ್ಟ. ಅವ್ರು ಮಾತಾಡ್ಸಿದ್ರೆ ಸಾಕು, ಅವ್ರು ಎತ್ಕೊಂಡ್ಬಿಡ್ಬೇಕು ಅವಳನ್ನ. ಇಲ್ಲಾಂದರೆ ಅವಳು ಸುಮ್ಮನೆ ಇರಲ್ಲ, ಅಳ್ತಾ ಇರ್ತಾಳೆ. ಶರಣಿಗೆ ಸ್ವಲ್ಪ ಭಯ ಎತ್ಕೊಳೋದಕ್ಕೆ, ಪಾಪುಗಿನ್ನೂ ನಿಂತಿಲ್ಲ ಅಲ್ವಾ, ಅದಕ್ಕೇ. ಇನ್ನು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಇವತ್ತು ಎಣ್ಣೆ ಸ್ನಾನ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡಿಸ್ತೀವಿ ಎಣ್ಣೆ ಸ್ನಾನನ. ಸೊ ಅದಕ್ಕೇ ಎಣ್ಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಹರಳೆಣ್ಣೆ, ಆಲಿವ್ ಆಯಿಲ್ ಸ್ವಲ್ಪ ಹಾಕ್ಕೊತೀನಿ. ಮತ್ತು ಆಲ್ಮಂಡ್ ಆಯಿಲ್ ಸಿಗುತ್ತೆ ಅಲ್ವಾ ಮೆಡಿಕಲ್ ಸ್ಟೋರಲ್ಲಿ, ಅದನ್ನು ನಾನು ಹಾಕ್ಕೊತೀನಿ. ಬಜಾಜ್ ಎಲ್ಲ ಅಲ್ಲ, ಪ್ಯೂರೇ ಸಿಗುತ್ತೆ, ಅದನ್ನು ನಾನು ಹಾಕ್ತೀನಿ. ಯಾವುದೇ ಥರ ಬೇರೆ ಬ್ರ್ಯಾಂಡಿಂದೇ ಆಗಿರಲಿ ಏನು ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಮಸಾಜ್ ಆಯಿಲು ಇದನ್ನೇ ನಾನು ಯೂಸ್ ಮಾಡೋ ಅಂಥದ್ದು. ಈ ಮೂರನ್ನು ಹಾಕಿ ಎಣ್ಣೆನ ಬಿಸಿ ಮಾಡಿ ಆದಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಸ್ಕ್ವೀಸ್ ಮಾಡ್ಕೊತೀನಿ. ಇಷ್ಟು ಎಣ್ಣೆಗೆ ಒಂದು 4ರಿಂದ 5 ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ತೊಗೊತೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಏನಕ್ಕೆ ಹಾಕ್ತೀನಿ ಅಂದರೆ ಇದು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು, ಹಾಗೆ ಹೇರ್ ಗ್ರೋತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊತೀನಿ. ಅದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಸೊ ಹಾಗಾಗಿ ಈ ಥರ ಎಣ್ಣೆಯಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಮಸಾಜಿಂಗಿಗೆಲ್ಲ. ಹಾಗೆ ನಾನೇ ಮಸಾಜ್ ಕೂಡ ಮಾಡ್ತೀನಿ ಪಾಪುಗೆ. ಸ್ವಲ್ಪ ಫ್ಯೂ ಡೇಸ್ ಸ್ಟಾರ್ಟಿಂಗಲ್ಲಿ ಇನ್ನೂ ಚಿಕ್ಕದಿರಬೇಕಾದ್ರೆ ನಂಗೆ ಅಷ್ಟು ಆಡೋಕ್ಕೆ ಬರ್ತಾ ಇರಲಿಲ್ಲ, ಅಮ್ಮ ಮಾಡ್ತಾಯಿದ್ರು. ಬಟ್ ಈಗ ನಾನೇ ಕೂತ್ಕೊಂಡು ಒಂದು ಮಿನಿಮಮ್ ಅಂದರೂ ಒಂದು 15 ಮಿನಿಟ್ಸ್ ಮಸಾಜ್ ಕೊಡ್ತೀನಿ. ಯೂಶ್ವಲಿ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂದರೆ ಸ್ಮೋಕ್ ಸೆನ್ಸರ್ ಇರುತ್ತೆ, ಸಾಂಬ್ರಾಣಿ ಎಲ್ಲ ಅಷ್ಟಾಗಿ ಹಾಕೋದಕ್ಕಾಗಲ್ಲ. ಸೊ ಪಾಪುಗೆ ಮಾತ್ರ ಸಾಂಬ್ರಾಣಿನ ಈ ಥರ ಕೊಡ್ತಾ ಇದ್ದೀವಿ ಈಗ. ಇನ್ನು ಪಾಪುಗೆ ಫೀಡ್ ಮಾಡಿ ಸ್ವಲ್ಪ ಟೈಮ್ ಅವಳನ್ನ ಸುತ್ತಿ ಮಲಗಿಸ್ಬಿಡ್ತೀನಿ. ಮುಂಚೆ ಮೇಯಲ್ಲಿ ನಾನು ಸುತ್ತಾ ಇರಲಿಲ್ಲ, ಬಟ್ ಇವಾಗ ಸ್ವಲ್ಪ ಮನೇಲಿ ಕೋಲ್ಡ್ ಇರೋದ್ರಿಂದ ಎರಡನ್ನ ನಾನು ರ್ಯಾಪ್ ಮಾಡಿಬಿಡ್ತೀನಿ. ಆರಾಮಾಗಿ ಒಂದು 2 to 3 hours ನಿದ್ದೆ ಮಾಡ್ತಾಳೆ, ಡೀಪ್ ಸ್ಲೀಪ್ ಹೋಗಿರ್ತಾಳೆ. ಆಗ ಬೇರೆ ಕೆಲಸ ಏನಾದರೂ ಮಾಡ್ಕೊಬೋದು, ನಾನು ಎಡಿಟಿಂಗ್ ಏನಾದರೂ ಇದ್ದರೆ ಅವಾಗ ಮಾಡ್ಕೊತೀನಿ. ಅಷ್ಟರಲ್ಲಿ ಆಲ್ರೆಡಿ ಲಿಶು ಬರೋ ಅಂಥ ಟೈಮ್ ಆಗಿರುತ್ತೆ. ಇವತ್ತು ಅಮ್ಮ ಹೋಗಿ ಕರ್ಕೊಂಬಂದರು. ಅಮ್ಮ ಏನೋ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಸಾಂಬಾರೆಲ್ಲ ಬಿಸಿ ಮಾಡಬೇಕಿತ್ತು. ಇನ್ನೇನು ಅವಳು ಬರೋ ಅಂಥ ಟೈಮ್ ಆಗಿತ್ತು. ಯಾಕೆಂದರೆ ಅವಳಿಗೆ ಇವಾಗ 1 o'clockವರೆಗೂ ಸ್ಕೂಲ್ ಇರೋದ್ರಿಂದ ಬಂದಿದ ತಕ್ಷಣ ಹೊಟ್ಟೆ ಹಸುವು ಅಂತಿರ್ತಾಳೆ. ಸೊ ಹಾಗಾಗಿ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಮಾಡಿರ್ತಾರೆ. ಇಷ್ಟ ಆಗೋ ಅಷ್ಟರಲ್ಲಿ ಆಲ್ರೆಡಿ 1 o'clock ಆಗಿಬಿಟ್ಟಿರುತ್ತೆ. ಲಿಶು ಮನೆಗೆ ಬಂದಮೇಲೆ ಅವಳಿಗೆ ಊಟ ಮಾಡಿಸು, ಮತ್ತು ಅವಳಿಗೇನಾದ್ರು ಹೋಮ್ವರ್ಕ್ ಇದ್ದರೆ ಹೋಮ್ವರ್ಕ್ ಮಾಡಿಸು, ಮತ್ತು ನಾನು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.